ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರುವಾದಾಗ ಬಾಲ, ಮುನ್ನ, ನಮ್ಮ ವಿಕ್ರಮ್ ಇಬ್ಬರು 3 ಜನನ ಮಾತಾಡ್ತಾ ಇರ್ತಾರೆ. ಏನು ಅಣ್ಣ ಅಜ್ಜಿ ಇನ್ನೂ ಇದ್ದಾರಾ? ಲೈಫು ಇಷ್ಟೊಂದು ಶಾರ್ಟ್ ಅಂತ ಗೊತ್ತು, ಬಟ್ ನೀನು ಅಜ್ಜಿ ಇದ್ರೂ ಅವರು ನೋಡಿ ಮಾತಾಡ್ಸಿದ್ರು ಅವರೇ ಅಜ್ಜಿ ಅಂತ ಗೊತ್ತಿಲ್ವೇನಣ್ಣ ನಿನಗಿನ್ನು ಅಂತ ಬಾಲ ಅಂದಿದ್ದಕ್ಕೆ ವಿಕ್ರಮು, ತುಂಬ ಸಲ ಅವ್ರನ್ನ ನೋಡಿದ್ದೀನಿ ಕಂಡ್ರು, ಆಶೀರ್ವಾದ ಕೂಡ ತೊಗೊಂಡಿದ್ದೀನಿ, ಅವ್ರನ್ನ ಮಾತಾಡ್ಸಿದ್ದೀನಿ, ಬಟ್ ನನಗೆ ಗೊತ್ತಿರಲಿಲ್ಲ, ಬೇತಾಳ ಹೇಳಿದ್ಮೇಲೆ ಗೊತ್ತಾಗಿದ್ದು ಇವರೇ ನಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು. ಹಂಗಂದ್ರೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ ಹಣ ಅಂತ ನಮ್ಮ ಬಾಲ ಮತ್ತು ಮುನ್ನ ಕೇಳಿದಾಗ ವಿಕ್ರಮು, ಏನಿಲ್ಲ, ನಮ್ಮ ಬೇತಾಳ ಹೇಳಿದ್ಮೇಲೆ ಮುಗೀತು, ಆ ಅಜ್ಜಿನ ಮನೆ ಕರ್ಕೊಂಡು ಬರೋದೆ ಅಂತ ನಮ್ಮ ವಿಕ್ರಮ್ ಅಂತಾನೆ. ಏನು ಪಾಪನ ಎದುರಾಕೋತೀರಾ, ತಾತನ ಎದುರಾಕೊಂತೀರಾ ಅಂತ ಮುನ್ನ ಅಂದಿದ್ದಕ್ಕೆ, ಬೇತಾಳಂಗೋಸ್ಕರ ಇಡೀ ಜಗತ್ತನ್ನೇ ಎದುರಾಕತ್ತೀನಿ ಅಂಥದ್ರಲ್ಲಿ ಪಪ್ಪ ತಾತ ಎಲ್ಲ ಯಾವ ಮಾತು. ಒಟ್ನಲ್ಲಿ ಈ ಫ್ಯಾಮಿಲಿ ಎಲ್ಲರೂ ರೌಡಿಸಮ್ನ ಬಿಟ್ಟು ಎಲ್ಲರೂ ಫ್ಯಾಮಿಲಿ ಮ್ಯಾನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವೆ ಅಲ್ವೇನ ಮುನ್ನ ಅಂತ ಬಾಲ ಅಂತಾನೆ. ಹೌದು ಕಣೋ ಅಂತಂದು ನಮ್ಮ ವಿಕ್ರಮ್ ಅವ್ರ ಅಜ್ಜಿನ ಮನೆ ಕರ್ಕೊಂಡು ಬರೋ ಪ್ಲ್ಯಾನ್ ಕೂಡ ಮಾಡ್ತಿದ್ದಾನೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಬೇತಾಳಂಗೆ ಒಂದು ತಾಳಿ ಶಾಸ್ತ್ರ ಆಗಬೇಕು ಕಂಡ್ರು ಅಂತ ವಿಕ್ರಮ್ ಅಂತಾನೆ. ಏನಣ್ಣ ಹಂಗಂದ್ರೆ ಅಂತಂದಾಗ, ಅವಳು ಮದುವೆ ಆದಾಗಿಂದ ಬರೀ ಅರಿಶಿಣದ ದಾರದಲ್ಲೇ ಇದ್ದಾಳೆ, ಅವಳಿಗೆ ಒಂದು ತಾಳಿ ಶಾಸ್ತ್ರ ಮಾಡಬೇಕು. ಅಯ್ಯೋ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ವಲ್ಲಣ್ಣ, ಯೋಚನೆ ಮಾಡಿರಲಿಲ್ಲ ಅಂತ ಬಾಲ ಅಂದಾಗ, ಇದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ, ನಾನಲ್ವೇನೋ ಯೋಚನೆ ಮಾಡಬೇಕಿರೋದು, ಅದರಲ್ಲೂ ತಾಳಿನ ಕುಡಿದ್ಬಿಟ್ಟು ಕಟ್ಟಿದೆ, ನಮ್ಮ ಮದುವೆದು ಒಂದು ಫೋಟೋಸ್ ಇಲ್ಲ ಅಂತ ನನಗೆ ಯಾವಾಗಲೂ ಆಡ್ಕೊತಾ ಇರ್ತಾಳೆ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಕಂಡ್ರು, ಈ ಮನೆ ಗುರು ಹಿರಿಯರ ಸಮ್ಮುಖದಲ್ಲಿ ಪುರೋಹಿತರ ಹತ್ರ ಮಂತ್ರ ಹೇಳಿಸ್ತಾ ಅವಳಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಬೇಕು ಅಂತ ನಾನಂತೂ ಡಿಸೈಡ್ ಮಾಡಾಯಿತು. ಅಷ್ಟೇ ಅಲ್ಲ, ಅವಳನ್ನ ಸಪ್ತಬದಿ ತುಳಿತಾ ನಾನು ಇನ್ಮೇಲೆ ಈ ರೌಡಿಸಮ್ನೆಲ್ಲ ಬಿಡ್ತೀನಿ, ಮನೆಯವ್ರನ್ನೂ ಬಿಡಿಸ್ತೀನಿ, ಆಮೇಲೆ ಈ ಮನೆಯವ್ರನ್ನೆಲ್ಲ ಚೇಂಜ್ ಮಾಡ್ತೀನಿ, ಮನೆಯವ್ರನ್ನೆಲ್ಲ ಒಂದು ಮಾಡ್ತೀನಿ ಅಂತ ಅವಳಿಗೆ ಭಾಷೆ ಕೂಡ ಕೊಡ್ತೀನಿ ಕಂಡ್ರು ಅಂತಂದಾಗ, ಬಾಲಮ್ಮನ ಸೂಪರ್ ನೀನು ಅಂತ ಅಂತಿರ್ತಾರೆ. ಆದರೆ ಇದೆಲ್ಲ ಯಾವಾಗ ಆಗುತ್ತೆ ಅಣ್ಣ ಅಂತಂದಾಗ, ನಾಳೆನಾ ಇದಕ್ಕೆಲ್ಲ ಒಪ್ಪಬೇಕಲ್ಲಣ್ಣ ಅಪ್ಪ ಅಂತಂದಾಗ, ಒಪ್ಪಿಸ್ತೀನಿ ಕಂಡ್ರು ಅಣ್ಣ, ಅದಕ್ಕೆ ಇದು ಮದುವೆಗೆ ಒಪ್ಸಿದ್ದೀನಂತೆ, ಈಗ ಮರು ಮಂಗಲ್ಯಧಾರಣೆಗೆ ಒಪ್ಸಲ್ವಾ ಅಣ್ಣ, ಮತ್ತೆ ಇಷ್ಟು ಬೇಗ ಮತ್ತೆ ಅರೇಂಜ್ಮೆಂಟ್ ಎಲ್ಲ ಹೆಂಗೆ ಮಾಡೋದು ಅಂತಂದದಕ್ಕೆ, ಫಸ್ಟು ಪರ್ಮಿಷನ್ ತೊಗೊಳ್ತೀನಿ, ಆಮೇಲೆ ಅರೇಂಜ್ಮೆಂಟ್ ಇದ್ದಿದ್ದೆ ಪಟ ಅಂತ ಮಾಡ್ಕೊಳ್ಳೋದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಬಾಲಮ್ಮನ್ನ, ಅಣ್ಣ ನಿಜವಾಗ್ಲೂ ಒಪ್ಪಿಸ್ತಾನ ಅಂತಂದಾಗ, ಅಣ್ಣ ಫುಲ್ ಫಾಸ್ಟು ಒಪ್ಪಿಸ್ತಾನೆ ಕಣೋ, ನೋಡೋಣ ಅಂತ ನಮ್ಮ ಬಾಲ ಮತ್ತು ಮುನ್ನ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ. ಅದಾದಮೇಲೆ ನಮ್ಮ ವಿಕ್ರಮು ಮನೆಯವನ್ನೆಲ್ಲ ಕರೆಸಿರ್ತಾನೆ. ದಾಮೋದರ ಏನು ಮಾತಾಡೋದಿದೆ ಅಂತ ಮನೆಯವನ್ನೆಲ್ಲ ಕರೆಸಿದ್ಯಾ, ಏನು ಹೇಳಪ್ಪ ಅಂತ ಕೇಳಿದಾಗ ವಿಕ್ರಮ್ ಇದ್ದೋನು, ಏನಿಲ್ಲ, ಒಂದು ತಾಳಿ ಶಾಸ್ತ್ರ ಆಗಬೇಕು, ನಮ್ಮ ವೇದ ಅವಾಗಿಂದನೂ ಅರಿಶಿಣದ ದಾರದಲ್ಲಿ ಓಡಾಡ್ತಾ ಇದ್ದಾಳೆ, ಮರುಮಂಗಲ್ಯ ಧಾರಣೆ ಆಗಬೇಕು ಅಂತಂದಾಗ ದಾಮೋದರ, ಅದೆಲ್ಲ ಏನು ಬೇಡ, ಒಂದು ಗೋಲ್ಡ್ ಚೈನ ತೊಗೊಂಬಂದು ಅವಳಿಗೆ ಕೊಡಿಸು ಅಂತ ದಾಮೋದರ ಅಂತಾನೆ. ಹಂಗಲ್ಲ ಪಾಪ, ಅದೆಲ್ಲ ಆಗಲ್ಲ, ನಾನು ಕುಡ್ದು ತಾಳಿ ಕಟ್ಟಿರೋದು, ನನಗೆ ಯಾವುದು ಮೆಮೊರಬಲ್ ಮೂಮೆಂಟ್ ಅಂತ ಇಲ್ಲ, ಅದನ್ನೆಲ್ಲ ನಾನು ಮತ್ತೆ ಕ್ರಿಯೇಟ್ ಮಾಡಬೇಕು, ನಾನು ಮರುಮಂಗಲ್ಯ ಧಾರಣೆ ಮಾಡಲೇಬೇಕು, ನೀವೆಲ್ಲರೂ ಇರಬೇಕು, ನೀವೆಲ್ಲರೂ ಆಶೀರ್ವಾದ ಮಾಡಬೇಕು, ಆಮೇಲೆ ಪುರೋಹಿತರು ಬರಬೇಕು, ಪುರೋಹಿತರು ಮಂತ್ರ ಹೇಳಬೇಕು, ಎಲ್ಲ ಶಾಸ್ತ್ರ ಆಗಬೇಕು ಅಂತ ವಿಕ್ರಮ್ ಹೇಳ್ತಿದ್ದಾಗ ನಮ್ಮ ವೀರ ಊರ್ಕೊಂಡು, ಅಷ್ಟೇ ಸಾಕಾ ಇನ್ನೂ ಬೇಕಾ, ಸೆಲೆಬ್ರಿಟೀಸ್ ಬರಬೇಕು, ಆಮೇಲೆ ಈ ಆರ್ಕೆಸ್ಟ್ರಾ, ಈ ವಿಡಿಯೋ, ಅದು ಇದು ಇನ್ನೂ ಏನೇನಾರ ಬೇಕಾ ಅಂತೇಳಿ ವೀರ ಅಂದಾಗ, ದಾಮೋದರ, ವೀರ ಸುಮ್ಮನೆ ಇರು ನೀನು ಅಂತಂದ್ಬಿಟ್ಟು ತಾತ ಕೂಡ ವೀರನ ಜೊತೆ ಸೇರಿಕೊಂಡು ಏನು ಮಾತಾಡೋಕ್ಕೆ ಬಿಡ್ತಿರಲ್ಲ ವಿಕ್ರಮನ್ನು. ದಾಮೋದರ, ಅವ್ನು ಹೇಳ್ದಂಗೆಲ್ಲ ನೀನು ಕುಣಿಬೇಡ ಕಣೋ, ಸುಮ್ಮನೆ ಒಂದು ಗೋಲ್ಡ್ ಚೈನ್ ತಂದು ಬಿಸಾಕ ಕೇಳು ಅಂತ, ಇದೆಲ್ಲ ಜಾತ್ರೆ ಬೇಕಾ ನಿನಗಿದೆಲ್ಲ ಅಂತ ತಾತ ಅಂದಾಗ, ದಾಮೋದರ, ಅಪ್ಪ ಸ್ವಲ್ಪ ಸುಮ್ಮನೆ ಇರಿ ನೀವು, ನೋಡೋ ಇದನ್ನೆಲ್ಲ ಯಾವಾಗ ಅರೇಂಜ್ ಮಾಡಬೇಕು, ಯಾವಾಗ ಇಟ್ಕೋಬೇಕು ಅಂತ ಇದೆಯಾ, ಶಾಸ್ತ್ರ ಕೇಳಿದೆಯಾ, ಯಾವಾಗ ದಿನ ಚೆನ್ನಾಗಿದೆ ಅಂತ ದಾಮೋದರ ಕೇಳಿದ್ದಕ್ಕೆ ವಿಕ್ರಮು, ನಾಳೆನೇ ಪಾಪ, ನಾಳೆನೇ ದಿನ ಚೆನ್ನಾಗಿದೆ, ನಾಳೆನೇ ಇಟ್ಕೋತೀನಿ ಅಂತಂದಾಗ, ಸರಿ ಆಯಿತು, ನಾವೆಲ್ಲ ಪರ್ಮಿಷನ್ ಕೊಡ್ತಿದ್ವಿ, ಅದೇನು ಅರೇಂಜ್ ಮಾಡ್ಕೋ ಹೋಗು ಅಂತಂದಾಗ ಫುಲ್ ಖುಷಿ ಆಗಿಬಿಡ್ತಾನೆ ನಮ್ಮ ವಿಕ್ರಮು. ಬಾಲ, ಮುನ್ನ ಎಲ್ಲ ನಮ್ಮ ವೀರಂಗೆ ಮತ್ತು ಈ ಗುಲಾಬಿಗೆ ಚೆನ್ನಾಗಿ ಉರಿ ಕೀಳ್ತಾ ಇರುತ್ತೆ. ಇನ್ನೊಂದು ಕಡೆ ವೇದ ಅಲ್ಲಿ ಏನೋ ಜರ್ನಲ್ಸ್ನ ನೋಡ್ಕೊತಾ ಕೂತಿರ್ತಾಳೆ. ವಿಕ್ರಮ್ ಅಲ್ಲಿಗೆ ಬಂದು, ಬೇತಾಳ ಏನು ಬೇತಾಳ ಇದು, ಎಲ್ಲಿ ನೋಡಿದ್ರು ನೀನು ಸಿಗೋದೇ ಇಲ್ವಲ್ಲ, ತುಂಬ ಬಿಸಿಯಾಗಿದೆ ಇತ್ತೀಚೆಗೆ, ಏನಿದೆಲ್ಲ ಅಂತಂದಾಗ, ಸ್ಟೂಡೆಂಟ್ಸ್ ಜರ್ನಲ್ ನೋಡ್ತಾ ಇದ್ದೀನಿ ಅಂತಂದಾಗ, ನಾಳೆ ಕಾಲೇಜಿಗೆ ರಜಾ, ಇದೆಲ್ಲ ಎತ್ತಿಟ್ಬಿಟ್ಟು ಬಾಯಿಲಿ ಮೇಲೆ ರೂಮ್ಗೆ ಅಂತ ಕರೀತಾನೆ. ಅದಕ್ಕೆ, ಅಯ್ಯೋ ಇಲ್ಲ ಕಣೋ, ನಾನು ಬ್ಯುಸಿ ಇದ್ದೀನಿ, ನಾಳೆ ಅದೇನು ಹೇಳ್ತೀವೋ ಅದು ಕಾಲೇಜಲ್ಲಿ ಹೇಳುವಂತೆ ಅಂದಾಗ, ಇಲ್ಲ ಬೇತಾಳ, ನಾಳೆ ನಮ್ಮಿಬ್ಬರು ಲೈಫಲ್ಲಿ ತುಂಬ ಮೆಮೊರಬಲ್ ದಿನ, ನಿನಗೆ ತುಂಬ ಖುಷಿಯಾಗುತ್ತೆ, ನಾನು ನಿನಗೋಸ್ಕರ ಒಂದು ಗ್ರ್ಯಾಂಡ್ ಸೀರೆ ತಂದಿಟ್ಟಿದ್ದೀನಿ, ಅದನ್ನು ನಾಳೆ ನೀನು ಉಟ್ಕೋಬೇಕು ಅಂತಂದಾಗ, ಗ್ರ್ಯಾಂಡ್ ಸೀರೆ ಅಂತಿದೆಯಾ, ಏನು ಅಂತ ನನಗೆ ಕರೆಕ್ಟಾಗಿ ಹೇಳು ಸೊ ಅಂತಂದಾಗ, ನಾಳೆ ನಾನು ಸರ್ಪ್ರೈಸ್ ಕೊಡ್ತೀನಿ ಅನ್ನಲ್ಲ, ನೀನು ಬರಬೇಕು ಇವಾಗ ಅಂತಂದಾಗ, ನಮ್ಮ ಬೇತಾಳ, ಇಲ್ಲಪ್ಪ ನಿನಗೇನು ಸೀರೆ ಉಟ್ಕೋಬೇಕು ತಾನೆ, ಆಯಿತು ನಾನು ಉಟ್ಕೊಂಡು ನಾಳೆ ನಿನಗೆ ತೋರಿಸ್ತೀನಿ ಆಯಿತಾ ಅಂತಂದಾಗ, ಈ ಥರ ಎಲ್ಲ ಹೇಳಿದ್ರೆ ನೀನು ಕೇಳಲ್ಲ, ಬಾಯ್ಲಿ ಅಂತ ಹೇಳ್ಬಿಟ್ಟು ಫೈಲ್ನೆಲ್ಲ ಮುಚ್ಚಿಟ್ಬಿಟ್ಟು ನಮ್ಮ ವೇದನ ನಮ್ಮ ವಿಕ್ರಮೆ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಮೇಲೆ. ಇದನ್ನೆಲ್ಲ ನಮ್ಮ ಗುಲಾಬಿ ಒಳ್ಳೆ ಕೇಡಿ ಥರ ಅಲ್ಲೊಂದು ಗೋಡೆ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಅದಾದಮೇಲೆ ಏನೋ ಒಂದು ಪ್ಲ್ಯಾನ್ ಮಾಡೋ ಥರ ಯೋಚನೆ ಕೂಡ ಮಾಡ್ತಾಳೆ. ಹಾಗೆ ಗುಲಾಬಿ ಅಡುಗೆ ಮನೆಗೆ ಬಂದು ವೇದಂಗೆ ಕೊಡುವಂಥ ಹಾಲಿಗೆ ಈ ಬೇದಿ ಮಾತ್ರೆನ ಬೆರೆಸ್ಬಿಡ್ತಾಳೆ. ಬೇದಿ ಮಾತ್ರೆ ಬೆರೆಸ್ತಾ ಇದ್ದಾಗ ಶಕುಂತಲ,
ಗುಲಾಬಿ ಅಂದ್ಕೊಂಡು ಬರ್ತಾಳೆ. ಅಯ್ಯೋಯ್ಯೋ ಏನು ಮಾಡೋದು ಅಂತ ಅದನ್ನು ಬೇಗ ಸಿಂಕಿಗೆ ಚೆಲ್ತಾಳೆ. ಆದರೆ ಆ ಬೇದಿ ಮಾತ್ರೆನ ಬೆರೆಸಿದ್ದಾಳಲ್ಲ ಹಾಲನ್ನ, ಅದನ್ನು ಯಾರಿಗಮ್ಮ ಹಾಲು ಅಂತ ಕೇಳಿದಾಗ ಇದನ್ನು ವೇದ ಅವರಿಗೆ ಕೊಡೋಕ್ಕೆ ಅಂತ ಕಾಯಿಸ್ತಾ ಇದ್ದೆ ಅಂತ ಅಂದಾಗ, ಕೊಡಿಲಿ ನೀನು ಹೋಗಿ ಮಲಗೋಗು ನಾನು ಕೊಡ್ತೀನಿ ಅಂದಾಗ, ಅಯ್ಯೋಯ್ಯೋ ಬೇಡ ಅತ್ತೆ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ, ನಾನು ಕೊಡ್ತೀನಿ ವೇದ ಅವ್ರಿಗೆ ಅಂತಂದಾಗ, ಅಯ್ಯೋ ಮನೆಯವ್ರಿಗೆಲ್ಲ ಕೊಟ್ಟಿದ್ದೀನಿ, ಇದೆಲ್ಲ ಒಂದು ದೊಡ್ಡ ತೊಂದರೆನೇನಮ್ಮ, ನೀನು ಹೋಗು ಮಲಗೋಗು. ಅದು ಅಲ್ಲದೆ ನೀನು ಇವಾಗ ಹೊಸ್ದಾಗಿ ಮದುವೆ ಆಗಿದೆಯಾ, ನನ್ನ ಮಗುನ ತುಂಬ ಹೊತ್ತು ಕಾಯಿಸ್ಬೇಡ, ಇದಕ್ಕೆ ಬದಲಾಗಿ ಇನ್ನೊಂದು ದೊಡ್ಡ ಹಾಲು ಕಾಯಿಸ್ಕೊಂಡು ಹೋಗಿ ಅವನಿಗೆ ಕೊಡು, ಅವನು ಇನ್ನೂ ಖುಷಿ ಪಡ್ತಾನೆ, ನಾನು ವೇದಂಗೆ ಕೊಡ್ತೀನಿ, ಹೋಗು ಮಲಗೋಗು ಅಂತ ಶಕುಂತಲ ಏನು ಮಾಡಿದ್ರು ಬಿಡಲ್ಲ, ನಾನೇ ಹಾಲು ಕೊಡ್ತೀನಿ. ಅತ್ತೆ ಇವಳು ಒಳ್ಳೆ ಕಾಟ ಆಯ್ತಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡು ಎಷ್ಟು ತಲೆ ತಿಂತಾಳೆ ಇವಳು ಅಂತ ಗುಲಾಬಿ ಬೈಕತ್ತಾ ಇರ್ತಾಳೆ ಶಕುಂತಲಂಗೆ. ಆಮೇಲೆ ತಗೊಂಡು ಹೋಗೋಕ್ಕೆ ಹೋದಾಗ, ಅತ್ತೆ ಈ ಹಾಲನ್ನ ವೇದವ್ರಿಗೆ ಕುಡಿ ಆಯಿತಾ, ಮತ್ತು ಬೇರೆ ಯಾರಿಗೂ ಕೊಟ್ಬಿಡಿ ಮರ್ತುಬಿಟ್ಟು ಅಂತ ಒತ್ತಿ ಹೇಳಿದಾಗ ಶಕುಂತಲಂಗೆ ಸ್ವಲ್ಪ ಡೌಟ್ ಬಂದು, ಯಾಕಮ್ಮ ಇಷ್ಟೊಂದು ಒತ್ತಿ ಹೇಳ್ತಾ ಇದೀಯ ಅಂದಾಗ, ಹಾಗೇನಲ್ಲ ಅತ್ತೆ, ಪಾಪ ವೇದ ಅವರು ಮನೆ ಹೊರಗೂ ಕೆಲಸ ಮಾಡ್ತಾರೆ, ಮನೆ ಒಳಗೂ ಕೆಲಸ ಮಾಡ್ತಾರೆ, ಅದಕ್ಕೆ ಅವರು ವೀಕ್ ಆಗಿಬಿಟ್ಟಿದಾರಲ್ಲ, ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿದ್ದೀನಿ ಹಾಲಿಗೆ ಅಂತ ಈ ಗುಲಾಬಿ ಅಂದಾಗ, ನಿನಗೆ ವೇದನ ಮೇಲೆ ಎಷ್ಟೊಂದು ಕಾಳಜಿ ಅಮ್ಮ ಅಂತಂದಾಗ, ಪಾಪ ಅತ್ತೆ ಅವರಿಗೆ ಮನೆಯವ್ರು ಎಲ್ಲರ ಮೇಲೂ ಕಾಳಜಿ ಇದೆ ಅಲ್ವಾ, ಹಾಗಾಗಿ ಅಷ್ಟೇ ಅಂತಂತಾಳೆ. ಸರಿನಮ್ಮ ಆಯಿತು ವೇದಂಗೆ ಕೊಡ್ತೀನಿ ಅಂತ ಶಕುಂತಲ ಆ ಬೇದಿ ಮಾತ್ರೆ ಬೆರೆಸಿರುವಂಥ ಹಾಲನ್ನ ತೊಗೊಂಡು ಹೋಗ್ತಾಳೆ. ಗುಲಾಬಿ, ಏನೇ ವೇದ ನೀನು ನಾಳೆ ಮರುಮಂಗಲ ಧಾರಣೆ ಮಾಡ್ಕೋತೀಯಾ, ಫಸ್ಟ್ ನೈಟ್ ಮಾಡ್ಕೋತೀಯಾ, ಈಗ ನಾನು ಬೆರೆಸಿರೋ ಹಾಲನ್ನ ನೀನು ಕುಡ್ದೆ ಅಂತಂದರೆ ಈ ದಿನ ಪೂರ ನೀನು ಬಾತ್ರೂಮಲ್ಲಿ ಇರ್ತೀಯ, ಆಮೇಲೆ ಹಾಸ್ಪಿಟ್ಲು ಬೆಡ್ ಮೇಲೆ ಇರ್ತೀಯ, ಅದು ನೋಡು ನಿನ್ಗೇನು ಕತೆ ಆಗುತ್ತೆ ಅಂತ ಮನಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಸದ್ಯ ನನ್ನ ಕೆಲಸ ಆಯಿತು ಅಂತ. ಇನ್ನೊಂದು ಕಡೆ ಬೆಳಗ್ಗೆ ಆದ್ರೂ ಇನ್ನೂ ಮಲಗಿರ್ತಾಳೆ ಗುಲಾಬಿ. ಶಕುಂತಲ ಈ ಹುಡುಗಿಗೆ ಏನಾಗಿದೆ, ಅಲ್ಲಿ ನೋಡಿದ್ರೆ ಶಾಸ್ತ್ರ ಎಲ್ಲ ಶುರುವಾಗಿದ್ದಾವೆ ಅಂತೇಳಿ ಗುಲಾಬಿ ಅಂತ ಎಬ್ಬರಿಸ್ತಾಳೆ. ಅಲ್ಲಿ ಮದುವೆ ಹೆಣ್ಣು ರೆಡಿಯಾಗಾಯಿತು, ನೀನು ಇನ್ನೂ ಮಲಗಿದೆಯಲ್ಲಮ್ಮ, ಯಾಕಮ್ಮ ಮೈಗೆ ಹುಷಾರಿಲ್ವಾ ಅಂತಂದಾಗ, ಏನೋ ಮದುವೆ ಹೆಣ್ಣು ರೆಡಿಯಾಗೋಯ್ತಾ, ಅವ್ರಿಗೇನೂ ಆಗಿಲ್ವಾ ಅಂತ ಕೇಳ್ತಾಳೆ. ಏನಾರೋ ಆಗದ, ಏನು ಈ ಥರ ಕೇಳ್ತಿದ್ಯಾ ಅಂತ ಶಕುಂತಲ ಗುಲಾಬಿಗೆ ಅಂದಾಗ, ಹಂಗಲ್ಲತ್ತೆ ವೇದಂಗೆ ಏನೋ ಆಗಿರೋ ಥರ ರಾತ್ರಿ ಕನಸ್ಬಿತ್ತು, ಅದಕ್ಕೆ ಕೇಳ್ತಿದ್ದೀನಿ ಅಂತಂದಾಗ, ಅಯ್ಯೋಯ್ಯೋ ಇಲ್ಲ ಕಣಮ್ಮ, ಅವಳು ಚೆನ್ನಾಗೇ ಇದ್ದಾಳೆ, ಅವಳಿಗೆ ಏನೂ ಆಗಿಲ್ಲ, ಆಲ್ರೆಡಿ ಮದುವೆ ಹೆಣ್ಣು ಥರ ಚೆನ್ನಾಗಿ ರೆಡಿ ಆಯಿತು, ಸೀರೆ ಉಟ್ಕೊಂಡು ಹೂ ಮುಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಮ್ಮ ವೇದ ಅಂತಂದಾಗ, ಅತ್ತೆ ನೀವು ನಾನು ರಾತ್ರಿ ಕೊಟ್ಟಿದ್ದ ಹಾಲನ್ನ ಅವ್ರಿಗೆ ಕೊಟ್ರಾ, ಅದೇ ಹಾಲು ಕೊಟ್ರಾ ಅಂತಂದಾಗ, ಇಲ್ಲಮ್ಮ ಸಾರಿ ಕಣಮ್ಮ, ಅದು ಹಾಲನ್ನ ತೊಗೊಂಡೋಗುವಾಗ ಕೈ ಜಾರಿ ಬಿದ್ದೋಯ್ತು, ಹಂಗಾಗಿ ನಾನು ಬೇರೆ ಹಾಲನ್ನ ಕಾಯಿಸ್ಕೊಟ್ಟೆ ಅಂತಂದಾಗ, ಹಂಗಾದರೆ ವೇದ ಅವರು ನಾನು ಕೊಟ್ಟಿರೋ ಹಾಲು ಕುಡಿಲಿಲ್ವಾ ಅಂತಂತಾಳೆ. ಅಯ್ಯೋ ಅದಕ್ಕೆ ಬೇಜಾರಾಗಿ ಬೇಡಮ್ಮ, ಇವತ್ತು ನೈಟು ಫಸ್ಟ್ ನೈಟ್ ಇದೆ, ಆವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಬೆರೆಸಿ ಅವಳಿಗೆ ನೀನೇ ಕೈಯಾರ ಕೊಡೋಣಂತೆ, ಸರಿನಾ ಅಂತಂದಾಗ, ಸರಿ ಅತ್ತೆ ಅಂತಂತಾಳೆ. ಸರಿ ಆಯಿತು ಬೇಗ ಹೊರಟು ಬಾ, ಅಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ ಅಂತ ಅಂದು, ನೀವು ಹೋಗಿ ಅತ್ತೆ ನಾನು ರೆಡಿಯಾಗಿ ಬರ್ತೀನಿ ಅಂತ ಕಳಿಸ್ತಾಳೆ. ಗುಲಾಬಿಗೆ ತುಂಬ ಬೇಜಾರಾಗುತ್ತೆ, ಈ ಶಾಸ್ತ್ರ ಏನಾದರೂ ಮಾಡಿ ನಿಲ್ಲಿಸ್ಬೇಕಿತ್ತು, ಈ ಶಕುಂತಲೆಯಿಂದ ಎಲ್ಲ ಹಾಳಾಗೋಯ್ತು ಅಂತ ಬೈಕಂತ ಕೂತಿರ್ತಾಳೆ. ಇನ್ನೊಂದು ಕಡೆ ಮದುವೆಗೆ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಅಲಂಕಾರ ಮಾಡಿರ್ತಾರೆ ಅಂದರೆ, ಕಣ್ಮುಚ್ಚಿರ್ತಾರೆ ಶಕುಂತಲ ವೇದನ್ನ, ಆಮೇಲೆ ಕಣ್ಣು ಬಿಟ್ಟಿದ ತಕ್ಷಣ ಇದನ್ನೆಲ್ಲ ನೋಡಿ ನಾವು ವೇದಂಗೆ ಶಾಕ್ ಆಗಿಬಿಡುತ್ತೆ. ಏನತ್ತೆ ಇದೆಲ್ಲ, ಏನೋ ಇದೆಲ್ಲ ಅಂತಂದಾಗ, ಬೇತಾಳ ಕುಡ್ದು ತಾಳಿ ಕಟ್ತೆ ನನಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಆಡ್ಕೊಂತಿದ್ದಲ್ಲ, ಅದಕ್ಕೆ ನಿನಗೆ ಇವತ್ತು ಮರುಮಂಗಲ ಧಾರಣೆ ಅಂತ ಅಂದಾಗ, ನಮ್ಮ ಬಾಲಮುನ್ನ ಇಬ್ಬರು ಇದ್ದರು, ನಮ್ಮ ಅಣ್ಣನ ಯಾವಾಗಲೂ ಆಡ್ಕೊತಿದ್ರಲ್ಲ, ಅದಕ್ಕೆ ಕುಡಿದು ಬಾಯಿ ವಾಸನೆ ಬರ್ತಿದ್ದಾಗ ತಾಳಿ ಕಟ್ದೆ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ತಾನೆ, ಸರಿನಾ ಅಂತ ಹೇಳ್ಬಿಟ್ಟು ಅಂದಾಗ, ಸರಿ ಎಲ್ಲ ಶಾಸ್ತ್ರ ಮುಗಿಯುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ. ಪುರೋಹಿತರು ತಾಳಿ ಕಟ್ಟಿ ಇವಾಗ ಅಂತ ಅಂದಾಗ, ಹಂಗೆ ತಾಳಿಗೆ ನಮಸ್ಕಾರ ಮಾಡಿ, ನಮ್ಮ ವಿಕ್ರಮು ನೋಡು ಬೆತ್ತಳ ಓದ್ಸಲಿ ತಾಳಿ ಕಟ್ಟಿದಾಗ ಕುಡಿದ್ಬಿಟ್ಟು ತಾಳಿ ಕಟ್ಟಿದ್ದೆ, ಈಗ ಎಲ್ಲರ ಸಮ್ಮುಖದಲ್ಲಿ ನಿನ್ನ ಪರ್ಮಿಷನ್ ಕೇಳಿ ನಾನು ತಾಳಿ ಕಟ್ತೀನಿ, ಇವತ್ತು ನಾನು ಕುಡಿದಿಲ್ಲ, ತುಂಬ ಫ್ರೆಶ್ ಆಗಿದ್ದೀನಿ, ತಾಳಿ ಕಟ್ಬೋದಾ, ನೀನು ಪರ್ಮಿಷನ್ ಕೇಳ್ತಿದ್ದೀನಿ ಅಂತ ನಮ್ಮ ವೇದ ಇದ್ದವಳು ಸರಿ ಕಟ್ಟು ಅಂತ ಪರ್ಮಿಷನ್ ಕೂಡ ಕೊಡ್ತಾಳೆ. ಅದಾದ ತಕ್ಷಣ ಮರುಮಂಗಲ ಧಾರಣೆ ನಮ್ಮ ವಿಕ್ರಮ ವೇದನ್ ಕೊರಳಿಗೆ ಹಾಕಿದಾಗ, ನೆಕ್ಸ್ಟು ನೀವೆಲ್ಲ ಮುತ್ತೈದೆಯರು ಬೇರೆ ಶಾಸ್ತ್ರನ ಮಾಡಿ ಅಂತ ಪುರೋಹಿತರು ಅಂದಾಗ, ಹಳೇ ಅರಿಶಿಣದ ದಾರನ ಅವರಿಬ್ಬರು ತೆಗೆದು ದೇವ್ರ ಮುಂದೆ ಇಡ್ತಾರೆ. ಆಮೇಲೆ ಸಪ್ತಪದಿ ಶಾಸ್ತ್ರನ ಮಾಡಿ ಅಂತ ಪುರೋಹಿತರು ಅಂದಾಗ, ಅವಳ ಹೆಜ್ಜೆನ ಹಿಡ್ಕೊಂಡು 7 ಸಪ್ತಪದಿನ ತುಳಿಸ್ತಾನೆ ನಮ್ಮ ವಿಕ್ರಮ. ಒಂದೊಂದು ಸಪ್ತಪದಿಗೂ ಒಂದೊಂದು ರೀತಿ ಹೇಳ್ತಾನೆ. ಇದ್ರ ಸಪ್ತಪದಿ ಆಣೆಗೆ, ದೇವ್ರ ಆಣೆಗೂ ಹೇಳ್ತಾ ಇದ್ದೀನಿ, ನಾನು ಇನ್ನು ನನ್ನ ಕೈಯಿಂದ ಲಾಂಗು ಮಚ್ಚುನ ಮುಟ್ಟಲ್ಲ, ನಮ್ಮ ಫ್ಯಾಮಿಲಿಯವ್ರನ್ನ ನಾನು ಚೇಂಜ್ ಮಾಡ್ತೀನಿ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಚೆನ್ನಾಗಿರ್ತೀನಿ, ನಾನು ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿರ್ತೀನಿ, ಯಾವುದೇ ಕಾರಣಕ್ಕೂ ಈ ಕೈಗೆ ರಕ್ತ ಅಂಟೋ ಥರ ಮಾಡ್ಕೊಳ್ಳಲ್ಲ, ಇನ್ಮೇಲೆ ಕೋಪ ಸಿಟ್ಟು ಯಾವುದನ್ನು ಬೇರೆ ಜನದ ಮೇಲೆ ತೀರಿಸಲ್ಲ, ನೀನು ಹೇಗೆ ಅಂದ್ಕೊಂಡಿದ್ದೀಯೋ ಹಾಗೆ ಇರ್ತೀನಿ, ಈ ಮನೆಗೆ ಅಂಟ್ಕೊಂಡಿರೋ ಕಳಂಕನ ಎತ್ತಿ ಬಿಸಾಕ್ತೀನಿ ಬೇತಾಳ ಅಂತ ಒಂದೊಂದು ಸಪ್ತಪದಿಗೂ ಒಂದೊಂದು ಹಾಣೆನ ನಮ್ಮ ಬೇತಾಳಂಗೆ ಮಾಡ್ತಾ ಇರ್ತಾನೆ ನಮ್ಮ ವಿಕ್ರಮು. ಇದೆಲ್ಲ ಆದಮೇಲೆ ಕೊನೆಗೆ ಅದೇ ಕಾಲನ್ನ ಹಿಡ್ಕೊಂಡು ಹಾಗೆ ಒಂದು ನಮಸ್ಕಾರ ಕೂಡ ಮಾಡಿಬಿಡ್ತಾನೆ ವಿಕ್ರಮ್. ಅದನ್ನು ನೋಡಿ ಈ ದಾಮೋದರ, ಈ ಗುಲಾಬಿ ಎಲ್ಲ ಚೆನ್ನಾಗಿ ಹುರ್ಕೊಂತ ಇರ್ತಾರೆ. ಪುರೋಹಿತರಿದ್ದರು, ಏನಪ್ಪ ಏನು ಮಾಡ್ತಾ ಇದೀಯಾ ಅಂತಂದಿದ್ದಕ್ಕೆ, ಈ ಸಪ್ತಪದಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಪುರೋಹಿತರೆ, ಈ ಪ್ರಪಂಚದಲ್ಲಿ ಗಂಡು ಹೆಣ್ಣು ಇಬ್ಬರು ಸಮಾನರು, ಇದರಲ್ಲಿ ನಮಸ್ಕಾರ ಮಾಡೋದ್ರಲ್ಲಿ ನಾವೇನು ಚಿಕ್ಕರಾಗಲ್ಲ ಅಂತ ಹೇಳ್ಬಿಟ್ಟು ವೇದನ ಹಣೆಗೆ ಒಂದು ಮುತ್ತನ್ನ ಕೊಡ್ತಾನೆ ವಿಕ್ರಮು. ತುಂಬ ಅಂದರೆ ತುಂಬ ಖುಷಿಯಾಗಿ ನಮ್ಮ ವೇದ ಕೂಡ ಅವನಿಗೂ ಒಂದು
ಒಂದು ಮುತ್ತನ್ನ ಕೊಡ್ತಾಳೆ. ಇದನ್ನೆಲ್ಲ ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇದ್ದರೆ ದಾಮೋದರ ತಾತ ಗುಲಾಬಿ ಸರಿಯಾಗಿ ಹುರ್ಕೊಂತಾ ಇರ್ತಾರೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಅಂತೂ ನಮ್ಮ ವೇದನ್ ಕುತ್ತಿಗೆಗೆ ತಾಳಿ ಬಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಮತ್ತೆ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಎಲ್ರಿಗೂ.